असतो मा सद्गमय तमसो मा ज्योतिर्गमय मृत्योर्मामृतं गमय। ओम शांति शांति। ಧನ್ಯವಾದಗಳು. ಕಾರೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭ ಕ್ಷಮೇಶು ಧರಿತ್ರಿ ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಭರತ ಕುಲದ ಸ್ತ್ರೀಯೇ ನೀನಾಗಿದೆಯೋ ಎಂದು ಹೇಳುತ್ತಾ ಅತಿಥಿಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ಶ್ರೀಮತಿ ವಿಜಯಲಕ್ಷ್ಮಿ ವಿರಕ್ತ ಮಠ ಇವರಿಗೆ ಶ್ರೀಮತಿ ಅನಿತಾ ವಿಜಯಕುಮಾರ್ ಸೌಕಾರ್ ಹಾಗೂ ರಾಜೇಶ್ವರಿ ಪಾಟೀಲ್ ಇವರು ಸನ್ಮಾನ. ಗುರು ಬಸವಲಿಂಗಾಯ ನಮಃ. ಲಿಂಗಾಯ ನಮಃ. ಶ್ರೀ ಗುರು ಪಾರ್ವತಿ ನಾಮೆ ಗಿರ್ಜಾ ಮಂಟಿಕರೆ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಏನು ತಿಳ್ಕೊಬೇಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಹಳಷ್ಟು ತಾಂತ್ರಿಕದಲ್ಲಿ ಮುಂದುವರೆದ ಸಹಿತ ಇನ್ನೂ ಒಂದು ಆ ಒಂದು ಏನದು ವಾತಾವರಣ ಅಂದ್ರೆ ಒಬ್ಬರು ವಚನ ಬರ್ತಿದ್ರೆ ಎಲ್ಲ ಜಾತಿಯ ಬರ್ತಾವ ನೋಡ್ರಿ. ಆಗಿನ ಕಾಲದಲ್ಲಿ ಸಮಗ ಡೋಹರ ಕಕ್ಕಯ್ಯ ಅಂತಿದ್ರು, ಅಂಬಿಗರ ಚೌಡಯ್ಯ ಅಂತಿದ್ರು, ಬೇರೆ ಬೇರೆ ಕಸರಿನ ತಕ್ಕಂತ ಅವ್ರು ಕರಿತಿದ್ರು. ನಾಯ್ಕ ಬಡಿಗೆರು, ಇವರು ಪಂಚಮಸಾಲರು ಅಥವಾ ಇವರು ಈ ತರ ಕೆಲಸ ಮಾಡ್ಕೊಂಡು ಬಂದಾಗ ಬೇರೆ ಬೇರೆ ಒಂದು ತಮ್ಮ ಕಸರಿನ ತರಿಸ್ಕೊಂಡು ಆ ಒಂದು ಇದ್ರಲ್ಲಿ ನೈತಿಕತೆ ಇಟ್ಕೊಂಡಿದ್ರು. ಅದು ಬಹಳ ಇಂಪಾರ್ಟೆಂಟ್. ಈ ಒಂದು ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣ ಬಹಳ ಅವಶ್ಯಕದಿಂದ ನಮ್ಮ ಒಂದು ಈ ಸಲ ಮಂತ್ರಿಗಳು ಏನ್ ಮಾಡಿದ್ದಾರೆ, ಈ ಮುಂದಿನ ವರ್ಷದಿಂದ ನಮ್ಮ ದೈಹಿಕ ಶಿಕ್ಷಣ ಬಗ್ಗೆ ಪ್ರತಿಯೊಂದು ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ ಬುಕ್ಸ್ ಬಂದ್ಬಿಟ್ಟಾವೆ. ಬುಕ್ಸ್ ಬರ್ತಾವೆ. ನಾವು ಸಹ ಚಿಕ್ಕವರಿದ್ದಾಗ ರಾಮಾಯಣ ಮಹಾಭಾರತಗಳನ್ನು ನಾವು ಪ್ರೈಮರಿ ಶಿಕ್ಷಕರು ಅದನ್ನ ಸರಳವಾಗಿ ಓದಿಸ್ತಿದ್ರು ಹೇಳ್ತಿದ್ರು. ಪ್ರತಿನಿತ್ಯ ನಮ್ಗೆ ಈಗಿನ ಮಕ್ಕಳು ನೋಡಿ ರಾಮಾಯಣ ಮಹಾಭಾರತ ಉಪಕಥೆಗಳೇ ಗೊತ್ತಿಲ್ಲ, ಕೆಲವೊಂದು ಕ್ಯಾರೆಕ್ಟರ್ ಗೊತ್ತಿಲ್ಲ. ಏನೋ ಒಂದಿಷ್ಟು ನಾವು ಇದನ್ನ ರಾಮಾಯಣ ಮಹಾಭಾರತ ಟಿವಿ ಚಾನಲ್ ನೋಡಿದರೆ ಅದು ಕೆಲವರಿಗೆ ಅಷ್ಟ ಬರ್ತದೆ, ಕೆಲವರಿಗೆ ಅಷ್ಟ ಅದು ಮಾಹಿತಿ ಇದೆ. ಯಾಕಂದ್ರೆ ಅದು ಆ ಒಂದು ಮಹಾಕಾವ್ಯಗಳು ಇದರಲ್ಲಿ ಒಂದು ಸಹೋದರತೆ ಆಗಲಿ, ಇದ್ರದ್ದು ತಾಯಿ ತಂದೆಯರಿಗೆ ಒಂದು ಗೌರವ ಸ್ಥಾನ ಕೊಡೋದು, ಯಾವ ರೀತಿ ಸಹೋದರ ನಡ್ಕೋಬೇಕು, ಯಾವ ರೀತಿ ಸಹೋದರಿ ನಡ್ಕೋಬೇಕು, ಯಾವ ರೀತಿ ಒಂದು ಮೌಲ್ಯವಾದ ಒಂದು ಶಿಕ್ಷಣ ಕೊಡ್ತಾ ಇದ್ರು. ಈಗ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಮಹಿಳೆಯರ ಮುಂದೆ ಬರಕ ನಮ್ಮ ಒಂದು ಶಿಕ್ಷಣ ರಂಗ ಬಹಳಷ್ಟು ಕೆಲಸ ಮಾಡಿದೆ. ಹಿಂದಿನ ಕಾಲದಲ್ಲಿ ಹೊರಗೆ ಬಿಡ್ತಿದ್ದಿಲ್ಲ. ಸಾಕು ಮಕ್ಕಳು, ಹೆಣ್ಣು ಮಕ್ಕಳು ಸಾಕು SSLC ಕಳ್ಕೊಂಡಿದ್ದು ಮದುವೆ ಮಾಡ್ಬಿಟ್ರಾಯ್ತು. ಆದ್ರೆ ಹೆಣ್ಣೊಂದು ಕಲಿದರೆ ಶಾಲೆ ಕಲಿದಂತೆ. ಮನೆಯಲ್ಲಿ ಒಬ್ಬ ವಿದ್ಯಾವಂತ ಒಬ್ಬ ದೊಡ್ಡ ಹಾಕಿದ್ರೆ ಹಿರಿಯಕ್ಕನ ಚಾಳಿ ಮನೆ ಬಂದಿಲ್ಲ ಅಂತ ಹಿರಿಯಕ್ಕ ಸುಮ್ಮನೆ ಕೊಡೋದಿಲ್ಲ. ಒಂದ್ ವೇಳೆ 7-8 ಜನ ಮಕ್ಕಳಿದ್ರೆ ಹಿರಿಯಕ್ಕ ಒಂದ್ ವೇಳೆ ಎಜುಕೇಟೆಡ್ ಇದ್ರೆ ಹಿರಿಯಂತ ಎಲ್ಲಾ ಒಂದು ತಮ್ಮ ತಂಗಿಯರಿಗೆ ಓದಿಸಿದ್ದು ನಾವು ನೋಡಿದ್ವಿ, ಪ್ರತ್ಯಕ್ಷವಾಗಿ ಕಾಣ್ತೇವೆ. ಯಾವ ರೀತಿ ಆ ಒಂದು ಕುಟುಂಬವನ್ನೇ ಹಿರಿಯಕ್ಕರಿಂದ ಉದ್ಧಾರ ಆಗಿದ್ದಂತ ಅವ್ರ ಕುಟುಂಬಗಳನ್ನು ನೋಡಿದ್ವಿ. ಹಾಗಾಗಿ ಹಿರಿಯ ಅಕ್ಕ, ಹಿರಿಯ ಸೊಸೆ ಮತ್ತೆ ಯಾರ ಹಿರಿಯ ಸ್ವಾತಂತ್ರ್ಯ ಅವರ ಒಂದು ಪಾತ್ರ ಬಹಳ ಬೇಕು. ಹೆಣ್ಣು ಈಗ ಇಲ್ಲ ಹೇಳಿದ್ರು, ರಾಧಾ ಅವ್ರು ಹೇಳಿದ್ರು, ಹೆಣ್ಣು ತಾಯಿಯಾಗಿ, ಮಡದಿಯಾಗಿ, ಸ್ನೇಹಿತೆಯಾಗಿ, ತಂಗಿಯಾಗಿ, ಅಕ್ಕನಾಗಿ ಬಹಳಷ್ಟು ಪಾತ್ರಗಳನ್ನ ನಾವು ಬಹಳ ಬಹುಪಾತ್ರ ಅಭಿನಯ ಮಾಡ್ಬೋದು ಜೀವನದಲ್ಲಿ. ನಿಮ್ಗೆ ಗೊತ್ತೇ, ಈಗಾಗಲೇ ಒಂದು ಸ್ಟೇಜ್ ಬಂದಿರ್ಲಿಲ್ಲ, ಹಿರಿಯ ವಯಸ್ಸಿನ ಕೂತಾರೆ, ನಮ್ಮ ಕಸ್ತೂರಕ್ಕ ಅದಾರ, ನಮ್ಮ ಇವರು ಎಲ್ಲರೂ ಬಹಳ ನೀವು ವಯಸ್ಸಾಗ್ತಾ ಆಗ್ತಾ ಎಲ್ಲ ಪಾತ್ರ ಬಹುಪಾತ್ರ ಅಭಿನಯ ಮಾಡ್ಬೇಕು. ಯಾರ ತಾಯಿ ಮಕ್ಕಳು ಕೊಡುವಂತಾರ
ಸಸ್ಯಂದ್ರು ಕೂಡ ಒಂಥರ, ಅಳಿಯಂದ್ರು ಕೂಡ ಒಂಥರ ಬಹುಪಾತ್ರ ಅಭಿನಯ ಮಾಡ್ತಕ್ಕಂಥ ಒಂದು ಕಲೆ ಅಥವಾ ಒಂದು ಬೆಳೆಸ್ಕೋಬೇಕಂದ್ರೆ ಬಹಳ ಸಹನೆ, ಪ್ರೀತಿ, ತಾಳ್ಮೆ, ಮಮತೆ ಪ್ರತಿಯೊಂದು ಒಂದು ಹೆಣ್ಣಲ್ಲಿ ಇರಬೇಕಂದ್ರೆ ಹೆಣ್ಣು ಒಂದು ಸ್ತ್ರೀ ಒಂದು ಅತ್ಯಂತ ಒಂದು ಉತ್ತಮವಾದ ಒಂದು ಶಕ್ತಿ ರೂಪ ಅಂತ ಹೇಳ್ಬೋದು. ಈ ರೀತಿ ಈ ಒಂದು ಮಹಿಳಾ ದಿನಾಚರಣೆಗೆ ಮಾತನಾಡೋ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.